Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಯಾವ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೂ ಕೂಡ ಒಬ್ಬ ಅಭ್ಯರ್ಥಿಗೆ ನೀನು ಕ್ಯಾಂಪೇನಿಗೆ ಬರಬೇಡ, ನಿಮ್ಮ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಯಾವತ್ತೂ ಕೂಡ ಯಾವ ಪಕ್ಷದವರು ಹೇಳಿಲ್ಲ. ಆದ್ರೆ ಈ ಬಾರಿ ಹಲವಾರು ಮತಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಜನರು ಹಾಗೂ ಬಿಜೆಪಿಯ ನಾಯಕರು ಮತ್ತೆ ಕಾರ್ಯಕರ್ತರು ತಿರಸ್ಕಾರ ಮಾಡಿ ಗೋ ಬ್ಯಾಕ್ ಜಾಧವ್ ಅಂತ ಅಭಿಯಾನ ನಡೆಸಿದ್ದಾರೆ. ಈ ಅಭಿಯಾನ ಕಾಂಗ್ರೆಸ್ ಅವರು ನಡೆಸಿಲ್ಲ, ಈ ಅಭಿಯಾನ ನಡೆಸಿರೋದು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು. ಅಫ್ಜಲ್ಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಗುರ್ಮಿಟ್ಕಲ್ನಲ್ಲಿ ಗೋ ಬ್ಯಾಕ್ ಜಾಧವ್, ಚಿತಾಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಇಲ್ಲಿ ನಮ್ಮ ನಗರದಲ್ಲೂ ಕೂಡ ಗೋ ಬ್ಯಾಕ್ ಜಾಧವ್ ಅಭಿಯಾನ ಸ್ವತಃ ಬಿಜೆಪಿಯವರೇ ನಡೆಸಿದ್ದಾರೆ. ಬಿಜೆಪಿಯವರು ಇರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು, ಇವರಿಬ್ರು ಒಂದೇ ಒಂದು ನಿರೀಕ್ಷೆ ಇಟ್ಕೊಂಡಿರೋದು ಉಮೇಶ್ ಜಾಧವ್ ಅವ್ರ ಹತ್ರ. ಏನಪ್ಪಾ ಅಂದ್ರೆ 10 ವರ್ಷ ಮೋದಿ ಸರ್ಕಾರ ಆಯ್ತು, 5 ವರ್ಷ ನೀವ್ MP ಆಗಿದ್ರಿ, ನಮ್ಗೆ ಒಂದು ಲೆಕ್ಕ ಕೊಟ್ಬಿಡಿ, ಏನ್ ಮಾಡಿದೀರಾ ಅಂತ ಅಷ್ಟೇ ಕೇಳ್ತಾ ಇರೋದು. ಆದ್ರೆ ಪಾಪ ಜಾಧವ್ ಅವರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ಲೆಕ್ಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಲೆಕ್ಕನೇ ಇಲ್ಲ ಅವರಿಗೆ. ಅದಕ್ಕೆ ಪಾಪ ಹತಾಶರಾಗಿ ದಿನ ಪೇಪರ್ ನಲ್ಲಿ ಇರ್ಬೋದು, ವೇದಿಕೆನಲ್ಲಿ ಇರ್ಬೋದು, ನಾವು ನಮ್ ಲೆಕ್ಕ ಕೊಡಕ್ ರೆಡಿ ಇದೀವಿ, ಮೊದಲು ಕಾಂಗ್ರೆಸ್ನವರು ನೀವು ನಿಮ್ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಕೂಡ ತಮ್ಮ ಆಶೀರ್ವಾದ ಕೇಳಕ್ ಬಂದಾಗ ನಾವು ನಮ್ ಲೆಕ್ಕ ತಗೊಂಡೇ ಬರೋದು. ನಿಮ್ಮ ಆಶೀರ್ವಾದವನ್ನ ಕೇಳಿಕ್ ಬಂದಾಗ ಯಾವಾಗ್ಲೂ ಕೂಡ ನಾವು ಹಿಂದೆ ಏನ್ ಮಾಡಿದೀವಿ, ಈಗ ಏನ್ ಮಾಡ್ತಾ ಇದೀವಿ, ಮುಂದೆ ತಮ್ಗೆ ಏನ್ ಮಾಡ್ತೀವಿ ಅಂದ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟೆ ನಿಮ್ಮ ಆಶೀರ್ವಾದ ಕೇಳೋದು. ಇವತ್ತು ಕೂಡ ನಾವು ಖಾಲಿ ಕೈನಲ್ಲಿ ನಿಮ್ಮ ಆಶೀರ್ವಾದ ಕೇಳಕ್ ಬಂದಿಲ್ಲ. ಕಳೆದ ವರ್ಷ 5 ಗ್ಯಾರಂಟಿಗಳನ್ನ ನಾವು ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿ ಇವತ್ತು ನಿಮ್ಮ ಆಶೀರ್ವಾದವನ್ನ ಕೇಳಕ್ಕೆ ಬಂದಿದ್ದೇವೆ. ಖಾಲಿ ಕೈನಲ್ಲಿ ಬಂದಿಲ್ಲ ನಾವು. ಲೆಕ್ಕ ಬೇಕಂದ್ರೆ ಬಿಜೆಪಿಯವರೇ ಲೆಕ್ಕ ಕೊಡಕ್ ತಯಾರಿದ್ದೀವಿ. ನೀವು ಕೇಳಕ್ ತಯಾರಿದ್ದೀರಾ ಅದು ತೀರ್ಮಾನ ಮಾಡ್ಕೊಳ್ಳಿ. ಬರೇ ನಮ್ಮ ಜಿಲ್ಲೆ ಲೆಕ್ಕ, ಗೃಹ ಜ್ಯೋತಿ ಯೋಜನೆಯಲ್ಲಿ 5,28,550 ಕುಟುಂಬಗಳಿಗೆ ಇವತ್ತು ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ. ಎಲ್ಲರಿಗೂ ಜೀರೋ ಬಿಲ್ ಬರ್ತಾ ಇದೆ, ಇಲ್ಲ ಉಚಿತವಾಗಿ ಕರೆಂಟ್ ಬರ್ತಾ ಇದೆಯಲ್ಲ, ಕೈ ಅಂತ ಹೇಳಿ ಬರ್ತಾ ಇದೆ. ಎಷ್ಟು ಜನಕ್ಕೆ? 5,28,000. ಇದೇ ರೀತಿ ಅನ್ನ ಭಾಗ್ಯ ಯೋಜನೆ ತಮ್ಗೆ ನೆನಪಿರ್ಬೇಕು. ಮಾನ್ಯ ಸಿದ್ದರಾಮಯ್ಯ ಅವರ ಮೊದಲನೇ ಅವಧಿನಲ್ಲಿ ನಾವು 10 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಯಡಿಯೂರಪ್ಪ ಅವ್ರು ಬಂದ್ಮೇಲೆ 7 ಕೆಜಿ ಆಯ್ತು, ಬೊಮ್ಮಾಯಿ ಅವ್ರು ಬಂದ್ಮೇಲೆ 5 ಕೆಜಿ ಆಯ್ತು. ನಾವು ಪ್ರಮಾಣ ಮಾಡಿದ್ವಿ, ದಯವಿಟ್ಟು ನಮ್ಗೆ ಮತವನ್ನು ನೀಡಿ, ನಾವು ನಿಮಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನೆನಪಿದೆಯಾ ಇಲ್ಲ ತಮ್ಗೆ ಹೇಳಿ. ಇವತ್ತು 19,16,246 ಜನರಿಗೆ ಕಲಬುರಗಿ ಜಿಲ್ಲೆನಲ್ಲಿ ಅನ್ನಭಾಗ್ಯ ಸಿಗ್ತಾ ಇದೆಯಾ ಇಲ್ಲ ಕೈ ಅಂತ ಹೇಳ್ಬಿಡಿ ನೋಡೋಣ. ಎಲ್ಲರಿಗೂ ಸಿಗ್ತಾ ಇದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.